Yes, the document I'm going to share now. So this is what the document, what I am telling. What this document is what downloaded one from what tutorial point. So we need to start with what actual VB.NET uh, programming as well as application development. Okay, what they are telling here, Visual Basic .NET, that is what VB.NET is an object-oriented programming language implemented on the .NET framework. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ದಿಸ್ ಇಸ್ ವಾಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿರೋದು ಅಂದರೆ .NET ಫ್ರೇಮ್ವರ್ಕ್. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಫ್ರೇಮ್ವರ್ಕ್ ಅಂದರೆ ಏನು, ಅದು ಏನೇನು ಫಂಕ್ಷನಾಲಿಟಿನ ಪ್ರೊವೈಡ್ ಮಾಡುತ್ತೆ ಅಂತ. ಇನ್ ದಿ ಸೇಮ್ ವೇ here the VB.NET is the programming language which is implemented on the .NET framework. ಇದನ್ನು ಬಿಟ್ಬಿಟ್ಟು ಬೇರೆ ಯಾವ್ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ ಅಂತಂದರೆ ಮೋರ್ ದೆನ್ 52 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಅದರಲ್ಲಿ ಎಕ್ಸ್ಕ್ಲೂಸಿವ್ಲಿ ಮೈಕ್ರೋಸಾಫ್ಟ್ನವ್ರದ್ದು ಅಂತಂದರೆ ಯಾವ್ದು ಹೇಳ್ಬೋದು ಅಂದರೆ C#. ಓಕೆ, ದಟ್ ಈಸ್ ವಾಟ್ ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಹಿಸ್ಟ್ರಿ ಎಲ್ಲ ಹೇಳ್ತಾ ಇದ್ದಾರೆ. ನೋ ನೀಡ್ ಟು ಗೋ ವಿತ್ ದಟ್, ಹಿಸ್ಟ್ರಿ ಎಲ್ಲ ಬೇಡ ನಮಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು VB.NETದು ಯೂಸೇಜ್ ಏನಿದೆ, ಎಲ್ಲೆಲ್ಲಿ ಅದನ್ನು ಯೂಸ್ ಮಾಡ್ತಾರೆ, ಜೊತೆಗೆ ಅದರದ್ದು ಫ್ಯೂಚರ್ಸ್ ಏನು ಅಂತ ಅಂದರೆ ದಿಸ್ ಈಸ್ ವಾಟ್ ಮಾಡರ್ನ್ ಆ್ಯಂಡ್ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಯು ಮೀನ್ ಬೈ ಜನರಲ್ ಪರ್ಪಸ್? ಆಸ್ ಪರ್ ದಿಸ್ ಡಾಕ್ಯುಮೆಂಟ್ ಇಟ್ ಈಸ್ ಮಾಡರ್ನ್. ವಿತ್ ರೆಸ್ಪೆಕ್ಟ್ ಟು ವಾಟ್ ಪ್ರೆಸೆಂಟ್ ಸಿನಾರಿಯೋ ಇಟ್ ಈಸ್ ಬಿಟ್ ಓಲ್ಡ್. ಸೊ ಇಲ್ಲಿ ಜನರಲ್ ಪರ್ಪಸ್ ಅಂತ ಅಂದ್ರೆ ಏನಪ್ಪ ಅಂದರೆ ಒಂದೇ ಪರ್ಪಸ್ಸಿಗಲ್ಲ, ಮಲ್ಟಿಪರ್ಪಸ್ಸಿಗೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾ ಇದ್ದಾರೆ. ಒಂದು ಕನ್ಸೋಲ್ ಅಪ್ಲಿಕೇಶನ್ಸ್ ಇರ್ಬೋದು, ವೆಬ್ ಅಪ್ಲಿಕೇಶನ್ಸ್ ಇರ್ಬೋದು, ವಿಂಡೋಸ್ ಅಪ್ಲಿಕೇಶನ್ಸ್ ಇರ್ಬೋದು, ವೆಬ್ ಸರ್ವಿಸಸ್ನ ಬರೀಲಿಕ್ಕಿರ್ಬೋದು, ಇದೆಲ್ಲ ಡಿಫ್ರೆಂಟ್ ಪರ್ಪಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಈಸ್ ವಾಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಪ್ರೊಸೀಜರ್ ಓರಿಯೆಂಟೆಡ್ ಆ್ಯಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಲ್ಯಾಂಗ್ವೇಜಸ್ನ ಕ್ಲಾಸಿಫೈ ಮಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ, ವಿ ಯೂಸ್ ಟು ಸ್ಟಡಿ ವಿತ್ ರೆಸ್ಪೆಕ್ಟ್ ಟು ಅವರ್ ಸಿಲೆಬಸ್. ಸಿ ಬಂದ್ಬಿಟ್ಟು ನಾವು ಏನಂತ ಕರಿತಾ ಇದ್ದೀವಿ, ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದಾದಮೇಲೆ ನಾವು ಕಲ್ತಂತಹ C++ ಆಗಿರ್ಬೋದು, ಅದಾದಮೇಲೆ ಜಾವಾ ಆಗಿರ್ಬೋದು, ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು, ಇದೆಲ್ಲ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್. ಅಫ್ಕೋರ್ಸ್ PHP ಈಸ್ ಆಲ್ಸೋ ಆಬ್ಜೆಕ್ಟ್ ಓರಿಯೆಂಟೆಡ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪೊನೆಂಟ್ ಓರಿಯೆಂಟೆಡ್ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಕಾಂಪೊನೆಂಟ್ ಓರಿಯೆಂಟೆಡ್ ಅಂತ? ಬೇರೆ ಬೇರೆ ಕಾಂಪೊನೆಂಟ್ಸ್ ಬರ್ತಾ ಹೋಗುತ್ತೆ ಡೆವಲಪ್ಮೆಂಟಲ್ಲಿ. ಆ ಕಾಂಪೊನೆಂಟ್ಸ್ನ ಪ್ರೋಗ್ರಾಮಿಂಗಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದರೆ ಸೊ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನು ಮಾಡುತ್ತೆ, VB.NET ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈಸಿ ಟು ಲರ್ನ್ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಅದೇ ಥರ ಇರುತ್ತೆ. ವಿತ್ ರೆಸ್ಪೆಕ್ಟ್ ಟು ಸಿಂಟ್ಯಾಕ್ಸ್ ವಿ ನೀಡ್ ಟು ಎಸ್ಟಾಬ್ಲಿಷ್ ಸಿಂಕ್ರೊನೈಸೇಷನ್ ವಿತ್ ದಟ್. ಒನ್ಸ್ ವಿ ಡನ್ ವಿತ್ ಸಿಂಟ್ಯಾಕ್ಸ್ ಎವ್ರಿ ಲ್ಯಾಂಗ್ವೇಜ್ ಈಸ್ ಈಸಿ ಟು ಲರ್ನ್. ಸೊ ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಇದು ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಅಂತ ಅಂದರೆ ಪ್ರಾಪರ್ ಆಗಿರೋ ಒಂದು ಏನಿದೆ ಸ್ಟ್ರಕ್ಚರ್ ಇದೆ, ಒಂದು ಸ್ಟೈಲ್ ಆಫ್ ಡೆವಲಪ್ಮೆಂಟ್ ಇದೆ. ಸೊ ಹಾಗಾಗಿ ಇದನ್ನು ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಪ್ರೊಡ್ಯೂಸಸ್ ಎಫಿಷಿಯೆಂಟ್ ಪ್ರೋಗ್ರಾಮ್ಸ್. ಡೆಫಿನೆಟ್ಲಿ ಎಫಿಷಿಯೆಂಟ್ ಇನ್ ದಿ ಸೆನ್ಸ್ ಪರ್ಫಾರ್ಮೆನ್ಸ್ ವೈಸ್ ತುಂಬ ಎಫಿಷಿಯೆಂಟ್ ಆಗಿರೋ ಪ್ರೋಗ್ರಾಮ್ಸ್ನ ಇಟ್ ವಿಲ್ ಪ್ರೊಡ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಕ್ಯಾನ್ ಬಿ ಕಂಪೈಲ್ಡ್ ಆನ್ ವೆರೈಟಿ ಆಫ್ ಕಂಪ್ಯೂಟರ್ ಪ್ಲ್ಯಾಟ್ಫಾರ್ಮ್ಸ್. ಬೇರೆ ಬೇರೆ ಕಂಪ್ಯೂಟರ್ ಪ್ಲ್ಯಾಟ್ಫಾರ್ಮ್ಸ್ ಯೂಸ್ ಮಾಡಿಕೊಂಡು ಈ ಪ್ರೋಗ್ರಾಮ್ಸ್ನ ನಾವೇನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ವರ್ಕ್ ವಿತ್ ದಟ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟಲ್ಲಿ ಇಲ್ಲೇನು ಹೇಳ್ತಾ ಇದ್ದಾನೆ, ಪಾರ್ಟ್ ಆಫ್ .NET ಫ್ರೇಮ್ವರ್ಕ್ ಅಂತ ಹೇಳ್ತಾ ಇದ್ದಾನೆ. ಡೆಫಿನೆಟ್ಲಿ ಸ್ಟಿಲ್ ಇವತ್ತು ಹೇಳಬೇಕಪ್ಪ ಅಂದರೆ ಸುಮಾರು ಪ್ರಾಜೆಕ್ಟ್ಸು VB.NET ಮೇಲೆ ರನ್ ಆಗ್ತಾ ಇದೆ, ಮುಂಚೆ ಡೆವಲಪ್ ಮಾಡಿರೋದು. ಅಫ್ಕೋರ್ಸ್ ಇವಾಗ ಯಾರು ಯೂಸ್ ಮಾಡ್ತಾ ಇಲ್ಲ ಅಂದ್ರೂ ಹೊಸದಾಗಿ ಮುಂಚೆ ಡೆವಲಪ್ ಮಾಡಿರೋ ಪ್ರಾಜೆಕ್ಟ್ಸು VB.NET ಅಲ್ಲಿ ಸ್ಟಿಲ್ ದೇ ಆರ್ ರನ್ನಿಂಗ್, ದೇ ಆರ್ ಡೆಲಿವರಿಂಗ್ ದೇರ್ ಪರ್ಪಸ್. ಸೊ ದಟ್ಸ್ ವೈ ನಾವು ಇವಾಗ ಏನಂತ ಹೇಳ್ಬೋದಪ್ಪ ಅಂದರೆ ದಿಸ್ ಈಸ್ ವಾಟ್ ಪಾರ್ಟ್ ಆಫ್ .NET ಫ್ರೇಮ್ವರ್ಕ್ ಅಂತ. ಸೊ ಇವತ್ತು ಸಹ ಏನು ಸಿಗ್ತಾ ಇದೆ ಅಂದರೆ ಸಪೋರ್ಟ್ ಸಿಗ್ತಾ ಇದೆ. ಅಫ್ಕೋರ್ಸ್ ದೆರ್ ಇಸ್ ನೋ ನ್ಯೂ ಥಿಂಗ್ ವಿತ್ ರೆಸ್ಪೆಕ್ಟ್ ಟು VB.NET, ಬಟ್ ಇರೋ VB.NET ಕಾನ್ಸೆಪ್ಟ್ಸ್ಗೆ ಏನೋ ದೇರ್ ಇಸ್ ಎನ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು
ಇನ್ನೊಂದಿಷ್ಟು ವಾಟ್ ಪ್ರೋಗ್ರಾಮಿಂಗ್ ಪರ್ಪಸ್ದು ಒಂದಿಷ್ಟು ಫೀಚರ್ಸ್ ಹೇಳೋದಾದರೆ ಇಲ್ಲಿ ಬೂಲಿಯನ್ ಕಂಡೀಷನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೂಲಿಯನ್ ಕಂಡೀಷನ್ಸ್ ನಥಿಂಗ್ ಬಟ್ ಟ್ರೂ ಆರ್ ಫಾಲ್ಸ್ ಇರುತ್ತೆ. ಸೊ ಲೇಟರ್ ಫಾಲೋಡ್ ಬೈ ಆಟೋಮೆಟಿಕ್ ಗಾರ್ಬೇಜ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ. ಓಕೆ, ಏನು ಆಟೋಮೆಟಿಕ್ ಗಾರ್ಬೇಜ್ ವ್ಯಾಲ್ಯೂ ಕಲೆಕ್ಷನ್ ಅಂತ ಹೇಳಿದ್ರೆ ಮೆಮೊರಿ ಮ್ಯಾನೇಜ್ಮೆಂಟ್. ಯಾವ ಆಬ್ಜೆಕ್ಟು ಯಾವ ಡೇಟಾ ಔಟ್ ಆಫ್ ಸ್ಕೋಪ್ ಹೋಗುತ್ತೋ ಅದನ್ನು ಇಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂದರೆ, ನಾವು ಯಾವುದೇ ರೀತಿ ಪ್ರೋಗ್ರಾಮಿಂಗ್ ವೈಸ್ ಅದನ್ನು ಮೇಂಟೈನ್ ಮಾಡೋ ಅಂಥ ನೆಸಿಟಿ ಇರಲ್ಲ. ಸೊ ಅದನ್ನೆಲ್ಲ ಗಾರ್ಬೇಜ್ ಕಲೆಕ್ಷನ್ ಏನು ಮಾಡುತ್ತೆ, ಮೇಂಟೈನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಲೇಟರ್ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ದೇ ಯೂಸ್ ಟು ಟೆಲ್ ಸ್ಟ್ಯಾಂಡರ್ಡ್ ಲೈಬ್ರರಿ ಅಂತ ಅರ್ಥ ಮಾಡ್ಕೋಬೇಕು. ವಾಟ್ ಯು ಮೀನ್ ಬೈ ಲೈಬ್ರರಿ ಅಂತ. ಸೊ ನಮ್ಮ ಸಿ ಮತ್ತು C++ ಕಾಂಪೊನೆಂಟ್ಸ್ಗೆ ಹೋಲಿಸ್ಕೊಂಡ್ರೆ ಅಥವಾ ಜಾವಾಗೆ ಹೋಲಿಸ್ಕೊಂಡ್ರೆ ನಾವಲ್ಲೇನು ಪ್ಯಾಕೇಜಸ್ ಅಂತ ಕರಿತೀವಿ, ಅದಾದಮೇಲೆ ಹೆಡರ್ ಫೈಲ್ಸ್ ಅಂತ ಕರಿತೀವಿ, ದೋಸ್ ಆರ್ ನಥಿಂಗ್ ಬಟ್ ವಾಟ್ ಲೈಬ್ರರೀಸ್. ಇಲ್ಲೂ ಅಷ್ಟೇ VB.NETಗೆ ಸಪೋರ್ಟ್ ಮಾಡೋವಂಥ ಮಲ್ಟಿಪಲ್ ಲೈಬ್ರರೀಸ್ ಇದೆ. ಗಾಟ್ ಇಟ್. ಸೊ ಲೇಟರ್ ಅಸೆಂಬ್ಲಿ ವರ್ಷನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ಅಸೆಂಬ್ಲಿಗಳನ್ನ ಡೆವಲಪ್ ಮಾಡ್ತಾ ಹೋಗ್ತೀವಿ, ಅವುಗಳಿಗೆ ಬೇರೆ ಬೇರೆ ವರ್ಷನ್ಸ್ನ ನಾವು ಏನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ನೇಮ್ ಇಟ್ ಅಂತ. ಸೊ ವರ್ಷನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು ವಿತ್ ರೆಸ್ಪೆಕ್ಟ್ ಟು ಅಪ್ಲಿಕೇಶನ್ ಡೆವಲಪ್ಮೆಂಟ್. ಇವತ್ತು ನೀವು ನೋಡ್ತಾ ಹೋಗ್ಬೋದು, ಯಾವುದೇ ಒಂದು ವೆಬ್ ಅಪ್ಲಿಕೇಶನ್ ಆಗಿರ್ಬೋದು, ವಿಂಡೋಸ್ ಅಪ್ಲಿಕೇಶನ್ ಆಗಿರ್ಬೋದು, ಯಾವ ವರ್ಷನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ದಟ್ ಈಸ್ ನಥಿಂಗ್ ಬಟ್ ವರ್ಷನಿಂಗ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಪರ್ಟೀಸ್ ಆ್ಯಂಡ್ ಈವೆಂಟ್ಸ್. ಸೊ ಪ್ರಾಪರ್ಟೀಸ್ ಅಂತಂದರೆ ನಥಿಂಗ್ ಬಟ್ ಆಟ್ರಿಬ್ಯೂಟ್ಸ್ ಆಸ್ ವೆಲ್ ಆಸ್ ಈವೆಂಟ್ಸ್ ಅಂತ ಹೇಳ್ತಾ ಇದ್ದಾನೆ. ಈವೆಂಟ್ಸ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈವೆಂಟ್ಸ್ ನಥಿಂಗ್ ಬಟ್ ಆ್ಯನ್ ಆ್ಯಕ್ಷನ್. ಸೊ ಈ ಥರ ಆ್ಯಕ್ಷನ್ಸ್ನ ಕ್ಯಾಚ್ ಮಾಡಿಕೊಂಡು ನಾವು ಸುಮಾರು ಈವೆಂಟ್ಸ್ನ ಏನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಮ್ಯಾನೇಜ್. ಅದೇ ನೆಕ್ಸ್ಟ್ ಬಂದ್ಬಿಟ್ಟು ಡೆಲಿಗೇಟ್ ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟ್. ಇಟ್ ಆಲ್ಸೋ ಕನ್ವೆ ಸೇಮ್ ಪಾಯಿಂಟ್. ನೆಕ್ಸ್ಟ್ ಈಸಿ ಟು ಯೂಸ್ ಜೆನ್ರಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಜೆನ್ರಿಕ್ಸ್ ಅಂತ ಅಂದರೆ ಕಾಮನ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್, ಅವುಗಳನ್ನ ನಾವಿಲ್ಲಿ ಯೂಸ್ ಮಾಡ್ಬೋದು. ಜೆನ್ರಿಕ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಓಕೆ, ಸೊ ಟೆಂಪ್ಲೇಟ್ಸ್ ಅಂತ ಇತ್ತಲ್ಲ C++ ಅಲ್ಲಿ, ಸಚ್ ಕೈಂಡ್ ಆಫ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಇಂಡೆಕ್ಸರ್ಸ್ ಅಂತ ಹೇಳ್ತಾ ಇದ್ದಾರೆ, ಕಂಡೀಷನಲ್ ಕಂಪೈಲೇಷನ್ ಅಂತ ಹೇಳ್ತಾ ಇದ್ದಾರೆ, ಸಿಂಪಲ್ ಮಲ್ಟಿ ಥ್ರೆಡ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ. ದೀಸ್ ಆರ್ ಸಮ್ ಆಫ್ ದಿ ಫ್ಯೂಚರ್ಸ್ ಅಂತ. ಸೊ ಇದ್ರ ಬಗ್ಗೆ ಎಲ್ಲ ನಾವು ತುಂಬ ಡೀಪಾಗಿ ಏನು ನೋಡೋವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇಷ್ಟು ಡೆಪ್ತಾಗಿ ನಾವೇನು ಕಲಿತಾ ಇಲ್ಲ. ಇದೆಲ್ಲ ಫ್ಯೂಚರ್ಸ್ ಇದೆ ಅನ್ನೋದನ್ನು ವಿ ನೀಡ್ ಟು ನೋ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ನ ನೋಡೋದಾದರೆ ಸೊ ಎನ್ವೈರ್ನಮೆಂಟ್ ಸೆಟಪ್ ಅಂತ ಹೇಳ್ತಾ ಇದ್ದಾರೆ. ಏನಿದು ಎನ್ವೈರ್ನಮೆಂಟ್ ಸೆಟಪ್ ಅಂತ ಅಂದರೆ ವಾಟ್ ಆ್ಯಕ್ಚುಲಿ ಇಟ್ ಮೀನ್. ಸೊ ಏನಿರ್ಬೋದು ಅನ್ನ. ಸೊ ಇವಾಗ ನಾವು VB.NET ಪ್ರೋಗ್ರಾಮ್ಸ್ನ ರನ್ ಮಾಡಬೇಕು. VB.NET ಯೂಸ್ ಮಾಡಿಕೊಂಡು ವಿ ಯೂಸ್ ಟು ಡೆವಲಪ್. ಸೊ ಅವಾಗ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ ಯಾವ ರೀತಿ ಎನ್ವೈರ್ನಮೆಂಟ್ ಸೆಟಪ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ನಾವು ಮುಂಚೆನೇ ಡಿಸ್ಕಸ್ ಮಾಡಿರೋ ಪ್ರಕಾರ ಈ ಇಲ್ಲಿ 3 ಥರ ಅಪ್ಲಿಕೇಶನ್ಸ್ನ ನಾವು ಡೆವಲಪ್ ಮಾಡ್ಬೋದು ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಒಂದು ವಿಂಡೋಸ್ ಅಪ್ಲಿಕೇಶನ್, ಅಂದರೆ ಇದಕ್ಕೆ ಇಂಟರ್ನೆಟ್ ಬೇಕಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ವೆಬ್ ಅಪ್ಲಿಕೇಶನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಇಂಟರ್ನೆಟ್ ಬೇಕಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು APIs ಅಂತ ಬರಿತಾ ಇದ್ದೀವಿ ನಾವು, ಸರ್ವೀಸಸ್ ಅಂತ. ಇದು ಸಹ ವೆಬ್ ರಿಲೇಟೆಡ್ ಸ್ಟಫೇ. ಸೊ ಈ ವೆಬ್ ಸರ್ವೀಸಸ್ನು ಸಹ ನಾವೇನು ಮಾಡ್ಬೋದು, VB.NET ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಏಬಲ್ ಟು ಡೆವಲಪ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದಮೇಲೆ ಎನ್ವೈರ್ನಮೆಂಟ್ ಸೆಟಪ್, ಯಾವ ರೀತಿ ಎನ್ವೈರ್ನಮೆಂಟ್ ಸೆಟಪ್ ಮಾಡ್ಕೋಬೇಕಾಗುತ್ತೆ ನಾವು ಇನ್ ಆರ್ಡರ್ ಟು ವರ್ಕ್ ವಿತ್ VB.NET ಅಂತ. ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ನಾವು ಎನ್ವೈರ್ನಮೆಂಟ್ ಸೆಟಪ್ ಮಾಡ್ಕೋಬೇಕಪ್ಪ ಅಂತ ಅಂದರೆ ಏನು ಮಾಡ್ಕೋಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ವಿಜುವಲ್ ಸ್ಟುಡಿಯೋ, ಲಾಸ್ಟ್ ಕ್ಲಾಸಲ್ಲಿ ನಾನು ತೋರಿಸಿದ್ದೆ ನಿಮಗೆ. ವಿಜುವಲ್ ಸ್ಟುಡಿಯೋ 10 ಇತ್ತು, 13 ಇತ್ತು, ಅದಾದಮೇಲೆ 19 ಲೇಟೆಸ್ಟ್ ವರ್ಷನ್. ಇನ್ನೊಂದು ಸ್ವಲ್ಪ ದಿನದಲ್ಲಿ 22 ರಿಲೀಸ್ ಆಗುತ್ತೆ, ವಿಜುವಲ್ ಸ್ಟುಡಿಯೋ 22. ಓಕೆನಾ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ವಿಜುವಲ್ ಸ್ಟುಡಿಯೋ ID ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ನಮಗೆ ಎನ್ವೈರ್ನಮೆಂಟ್ ಸೆಟಪ್ ಆದಂಗೆ. ಸೊ ಅದರಲ್ಲಿ VB.NET ಲ್ಯಾಂಗ್ವೇಜ್ನು ಸಹ ಆ ಪ್ಲಗಿನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನಮಗೇನು ಮಾಡುತ್ತೆ, ವಿ ಕ್ಯಾನ್ ಏಬಲ್ ಟು ರೆಡಿ ವಿತ್ ಎನ್ವೈರ್ನಮೆಂಟ್ ವಿಚ್ ಈಸ್ ಯೂಸ್ಡ್ ಫಾರ್ ಡೆವಲಪಿಂಗ್ VB.NET ಅಪ್ಲಿಕೇಶನ್ ಡೆವಲಪ್ಮೆಂಟ್. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪಾಯಿಂಟ್ ಹೇಳ್ತಾ ಇದ್ದಾನೆ ಇಲ್ಲಿ. ಇದನ್ನೊಂದನ್ನು ನಾವು ತಿಳ್ಕೋಬೇಕು. .NET ಫ್ರೇಮ್ವರ್ಕಲ್ಲಿ CLR ಅಂತ ಒಂದು ಏನು ಬರುತ್ತೆ, ಕಾನ್ಸೆಪ್ಟ್ ಬರುತ್ತೆ. ಏನಿದು CLR ಅಂತ ಅಂದರೆ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಂತ ಹೇಳ್ತಾ ಇದ್ದಾನೆ. ಸೊ ಈ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಂದರೆ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ.
So I'm going to share that concept. So be online. ಸೊ ಇಲ್ಲಿ ನಾನು ವಾಟ್ ಬ್ರೌಸರ್ ವಿಂಡೋನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಕಾಣಿಸ್ತಾ ಇದೆಯೇನಪ್ಪ ಬ್ರೌಸರ್ ವಿಂಡೋ? ಜೋಶಿ, ಯು ದೇರ್? ಓಕೆ ಓಕೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ CLR ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ದಿ ವರ್ಚುವಲ್ ಮಷಿನ್ ಕಾಂಪೊನೆಂಟ್ ಆಫ್ ಮೈಕ್ರೋಸಾಫ್ಟ್ .NET ಫ್ರೇಮ್ವರ್ಕ್ ಮ್ಯಾನೇಜಸ್ ದಿ ಎಕ್ಸಿಕ್ಯೂಷನ್ ಆಫ್ .NET ಪ್ರೋಗ್ರಾಮ್ಸ್ ಅಂತ. ಅಂದರೆ ವರ್ಚುವಲ್ ಮಷಿನ್ ಕಾಂಪೊನೆಂಟ್ ಅಂತ ಅಂದರೆ ಫಿಸಿಕಲ್ ಆಗಿಲ್ಲ, ಇದು ಪ್ರೋಗ್ರಾಮೆಟಿಕಲಿ ಇದೆ. ವರ್ಚುವಲ್ ಅಂದರೆ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ನಾವು ಒಟ್ಟು ಥರ್ಡ್ ಸೆಮ್ಮಲ್ಲಿ ವೀವ್ ಅಂತ ಹೇಳಿದಾಗ ವರ್ಚುವಲ್ ಟೇಬಲ್ ಅಂತ ಎಲ್ಲ ಹೇಳ್ತಾ ಇದ್ವಿ. ಇವಾಗ ಕೋವಿಡ್ ಬಂದ ಮೇಲೆ ನಮಗೆ ವರ್ಚುವಲ್ ಅನ್ನೋ ಪದದ ಅರ್ಥನೂ ಚೆನ್ನಾಗಿ ಗೊತ್ತಾಗಿದೆ. ವರ್ಚುವಲ್ ಅಂತ ಅಂದರೆ ಫಿಸಿಕಲಿ ಇಂಟ್ರಾಕ್ಷನ್ ಇರಲ್ಲ, ಒನ್ ಆರ್ ದಿ ಅದರ್ ವೇ ವಿ ಯೂಸ್ ಟು ಇಂಟ್ರಾಕ್ಟ್. ಐ ಮೀನ್ ಟು ಸೇ, ಇವಾಗ ನಾವು ಕ್ಲಾಸಸ್ ಅಂತ ತಗೊಂಡ್ರೆ ಇವಾಗ ನಾವೇನು ಮಾಡ್ತಾ ಇದ್ದೀವಿ, ದಿಸ್ ಈಸ್ ನಾಟ್ ನಾರ್ಮಲ್ ಕ್ಲಾಸ್, ದಿಸ್ ಈಸ್ ವಾಟ್ ವರ್ಚುವಲ್ ಕ್ಲಾಸ್ ಅಂತ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಂದರೆ ದಿ ವರ್ಚುವಲ್ ಮಷಿನ್ ಕಾಂಪೊನೆಂಟ್ ಆಫ್ ಮೈಕ್ರೋಸಾಫ್ಟ್ .NET ಫ್ರೇಮ್ವರ್ಕ್ ಅಂತ. ಅಂದರೆ ಇದು ಒಂದು ಮಷಿನ್ ಕಾಂಪೊನೆಂಟು. ಯಾವುದ್ರದ್ದು ಮಷಿನ್ ಕಾಂಪೊನೆಂಟ್ ಅಂತ ಅಂದರೆ ಫಿಸಿಕಲ್ ಆಗಿ ಅದನ್ನು ಟಚ್ ಎಲ್ಲ ಮಾಡ್ಲಿಕ್ಕಾಗಲ್ಲ. ಸಮ್ ವಾಟ್ ಇಟ್ ಈಸ್ ಎ ಪೀಸ್ ಆಫ್ ಕೋಡ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ವಾಟ್ ವರ್ಚುವಲ್ ಮಷಿನ್ ಕಾಂಪೊನೆಂಟ್ ಆಫ್ ಮೈಕ್ರೋಸಾಫ್ಟ್ .NET ಫ್ರೇಮ್ವರ್ಕ್. ಓಕೆ, ಲೇಟರ್ ಇದು ಏನು ಮಾಡುತ್ತೆ, ಮ್ಯಾನೇಜಸ್ ದಿ ಎಕ್ಸಿಕ್ಯೂಷನ್ ಆಫ್ .NET ಪ್ರೋಗ್ರಾಮ್ಸ್ ಅಂತ ಹೇಳ್ತಾ ಇದ್ದಾರೆ. CLR ಏನು ಮಾಡುತ್ತಪ್ಪ ಅಂದರೆ ವಾಟ್ .NET ಪ್ರೋಗ್ರಾಮ್ದು ಎಕ್ಸಿಕ್ಯೂಷನ್ನ ಮ್ಯಾನೇಜ್ ಮಾಡುತ್ತೆ. ಇವಾಗ ನಮ್ಮ VB.NET ಇದೆ ಅಂತ ಅಂದರೆ, ಸೊ ಆ VB.NET ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಆಗಬೇಕಪ್ಪ ಅಂತ ಅಂದರೆ ಏನು ಮಾಡುತ್ತಪ್ಪ ಅಂತ ಅಂದರೆ, ಇಟ್ ಈಸ್ ಆಲ್ಸೋ ಗೋಯಿಂಗ್ ಟು ಡೂ ಸೇಮ್ ಥಿಂಗ್. ಸೊ ಏನು ಮಾಡುತ್ತೆ, ಮ್ಯಾನೇಜ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು, ಸೊ just in time compilation converts the managed code into machine instructions which are then executed on the CPU of the computer ಅಂತ ಹೇಳ್ತಾ ಇದ್ದಾರೆ. ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಲ್ಲಿ ಜಸ್ಟ್ ಇನ್ ಟೈಮ್ ಕಂಪೈಲೇಷನ್ ಅಂತ ಆಗುತ್ತೆ, JIT ಕಂಪೈಲರ್ ಅಂತ ಕರಿತೀವಿ ನಾವು. ಅದೇನು ಮಾಡುತ್ತಪ್ಪ ಅಂದರೆ ಕನ್ವರ್ಟ್ಸ್ ದಿ ಮ್ಯಾನೇಜ್ಡ್ ಕೋಡ್ ಇಂಟು ಮಷಿನ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಇವಾಗ ಯಾವುದೇ VB ಆಗಿರ್ಬೋದು, ಜಾವಾ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, PHP ಆಗಿರ್ಬೋದು, ದೀಸ್ ಆರ್ ವಾಟ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಸೊ ಈ ಹೈ ಲೆವೆಲ್ ಲ್ಯಾಂಗ್ವೇಜಸ್ನ ನಾವು ಮಷಿನ್ನಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಪ್ಪ ಅಂದರೆ ವಿ ನೀಡ್ ಟು ಡೂ ಕನ್ವರ್ಷನ್. ಸೊ ಇಲ್ಲಿ ಕನ್ವರ್ಷನ್ ಮಾಡಬೇಕು ಅಂದರೆ ಇಂಟರ್ಮೀಡಿಯೇಟ್ ಆಗಿ ನಮಗೆ ಮ್ಯಾನೇಜ್ಡ್ ಕೋಡ್ ಸಿಕ್ಕಿರುತ್ತೆ. ಸೊ ಈ ಜಸ್ಟ್ ಇನ್ ಟೈಮ್ ಕಂಪೈಲೇಷನ್ ಈ ಮ್ಯಾನೇಜ್ಡ್ ಕೋಡ್ನ ಏನು ಮಾಡುತ್ತಪ್ಪ ಅಂದರೆ ಸಿಸ್ಟಮಲ್ಲಿ ರನ್ ಮಾಡುತ್ತೆ, ಮಷಿನ್ ಇನ್ಸ್ಟ್ರಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಅದಾದಮೇಲೆ CLR ಬೇರೆ ಬೇರೆ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ನೋಡ್ತಾ ಬನ್ನಿ. CLR ಡೂಯಿಂಗ್ ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡುತ್ತಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ ಸೇಫ್ಟಿ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಗಾರ್ಬೇಜ್ ಕಲೆಕ್ಷನ್, ಸೆಕ್ಯೂರಿಟಿ ಆ್ಯಂಡ್ ಥ್ರೆಡ್ ಮ್ಯಾನೇಜ್ಮೆಂಟ್. ಸೊ ಇವಾಗ ಈ CLR ಏನು ವರ್ಚುವಲ್ ಮಷಿನ್ ಕಾಂಪೊನೆಂಟ್ ಇದೆಯಲ್ಲ, ಇದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದ್ರ ಜೊತೆಗೆ ಇಷ್ಟೆಲ್ಲ ಫಂಕ್ಷನಾಲಿಟೀಸ್ನ ಏನು ಮಾಡುತ್ತಪ್ಪ ಅಂದರೆ ಇಟ್ ವಿಲ್ ಪರ್ಫಾರ್ಮ್. ಓಕೆ, ಸೊ ಇಲ್ಲಿ ಇದೊಂದು ಪಾಯಿಂಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಆಲ್ ಪ್ರೋಗ್ರಾಮ್ಸ್ ರಿಟರ್ನ್ ಫಾರ್ ದಿ .NET ಫ್ರೇಮ್ವರ್ಕ್. ಸೊ ಸಂಬಡಿ ಈಸ್ ವೈಟಿಂಗ್. Venki. Okay. Venki is waiting. Be online. ಇದು ಯಾರಪ್ಪ ವೆಂಕಿ ಅವರು? ಯಾರು ಇವಾಗ ಅಡ್ಮಿಟ್ ಆದ್ರಿ? ನೀವು ಸ್ವಲ್ಪ ಅನಾನಿಮಸ್ ಆಗಿ ಅಡ್ಮಿಟ್ ಆಗೋದು ಬೇಡ. ಒಂದು ವೆಬೆಕ್ಸ್ ಅಕೌಂಟ್ ತಗೊಂಡು ಅಡ್ಮಿಟ್ ಆಗಿ, ನಾನು ನಿಮಗೆ ಮಧ್ಯದಲ್ಲಿ ನಿಮಗೆ ಪರ್ಮಿಷನ್ ಕೊಡೋ ಅಂತ ಅವಶ್ಯಕತೆ ಇರಲ್ಲ. ನಿಮ್ದು ಯಾವಾಗ ಅಕೌಂಟ್ ಇರುತ್ತೋ ಯು ಕ್ಯಾನ್ ಏಬಲ್ ಟು ಜಾಯಿನ್ ಟು ದಿ ಮೀಟಿಂಗ್ ಡೈರೆಕ್ಟ್ಲಿ. ಅದಕ್ಕೆ ನಾನು ID ಕೊಟ್ಟಿರೋದು. ಸ್ವಲ್ಪ ಟೈಮ್ ಮಾಡಿಕೊಂಡು, ತುಂಬ ಬ್ಯುಸಿ ಇದ್ದೀರಾ, ಒಂದು 5 ನಿಮಿಷ ಟೈಮ್ ಮಾಡ್ಕೊಂಡ್ಬಿಟ್ಟು ಒಂದು ವೆಬೆಕ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮುಖಾಂತರ ನೀವೇನಾಗಿ ಲಾಗಿನ್ ಆಗಿ. ಗಾಟ್ ಇಟ್? ಸೊ ಇಲ್ಲಿ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನೋಡ್ತಾ ಬನ್ನಿ. ಆಲ್ ಪ್ರೋಗ್ರಾಮ್ಸ್ ರಿಟರ್ನ್ ಫಾರ್ ದಿ .NET ಫ್ರೇಮ್ವರ್ಕ್ ರಿಗಾರ್ಡ್ಲೆಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆರ್ ಎಕ್ಸಿಕ್ಯೂಟೆಡ್ ಬೈ ದಿ CLR
All versions of the .NET framework include CLR. The CLR team was started June 13, 1998 ಅಂತ. ಸಿ ಎಷ್ಟು .NET framework ಡೆಪ್ತ್ ಇದೆ ಅನ್ನೋ ನಮಗಿಲ್ಲಿ ಗೊತ್ತಾಗುತ್ತೆ. ಸಿ ಈ CLR ನ ಡೆವಲಪ್ ಮಾಡಲಿಕ್ಕೆ ಟೀಮ್ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದರೆ June 13, 1998 ಟಿಲ್ ಟುಡೇ ಇಟ್ ಈಸ್ ರನ್ನಿಂಗ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನೀವು .NET ಫ್ರೇಮ್ವರ್ಕಲ್ಲಿ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡಾದರೂ ಪ್ರೋಗ್ರಾಮ್ಸ್ ಬರೀರಿ, ನಿಮಗೆ CLR ಬೇಕೇ ಬೇಕು. ಆ CLR ಏನು ಮಾಡುತ್ತಪ್ಪ ಅಂದರೆ ನಿಮ್ಮ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ದಿಸ್ ಈಸ್ ವಾಟ್ ರಿಗಾರ್ಡಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಟ್ CLR. ಇದಾದ್ಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದಾನೆ, ನೋಡ್ತಾ ಬನ್ನಿ. CLR implements the Virtual Execution System (VES) as defined in the Common Language Infrastructure (CLI) standard, initially developed by Microsoft itself. A public standard defines the Common Language Infrastructure specification. ಅಂದರೆ CLR ಅಲ್ಲಿ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ರನ್ ಆಗುತ್ತೆ ಅಂತ ನಾವು ಹೇಳಿದ್ಮೇಲೆ, ಇಲ್ಲಿ ಆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ರನ್ ಮಾಡೋದಕ್ಕೆ ಇಲ್ಲಿ ಇನ್ನೊಂದು ಕಾಂಪೊನೆಂಟ್ ಹೇಳ್ತಾ ಇದ್ದಾನೆ, ಸಬ್ ಕಾಂಪೊನೆಂಟ್, ದಟ್ ಈಸ್ ನಥಿಂಗ್ ಬಟ್ ಕಾಮನ್ ಲ್ಯಾಂಗ್ವೇಜ್ ಇನ್ಫ್ರಾಸ್ಟ್ರಕ್ಚರ್ CLI ಅಂತ. ಅಂದರೆ ಈ CLR ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮಲ್ಲಿ ಏನಿದೆ, ಜಸ್ಟ್ ಇನ್ ಟೈಮ್ ಕಂಪೈಲರ್ ಇದೆ. ಸೊ ಅದಾದ್ಮೇಲೆ ವಾಟ್ ವಿ ಹ್ಯಾವ್ ವಾಟ್ ಕಾಮನ್ ಲ್ಯಾಂಗ್ವೇಜ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ ಹೇಳ್ತಾ ಇದ್ದಾನೆ ನೆಕ್ಸ್ಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡ್ತಾ ಬನ್ನಿ. With Microsoft move to .NET Core, the CLI VES implementation is known as Core CLR instead of CLR. ಇದೊಂದು ಪಾಯಿಂಟನ್ನು ಜನರಲ್ ನಾಲೆಡ್ಜ್ ಅನ್ನೋ ಥರ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಏನಪ್ಪ ಇದು ಅಂತ ಅಂದರೆ, ಇವಾಗ .NET ಏನಿದೆ, .NET Core ಆಗಿ ಕನ್ವರ್ಟ್ ಆಗಿದೆ, ಅಥವಾ .NET 5 ಆಗಿ ಕನ್ವರ್ಟ್ ಆಗಿದೆ, ಅಥವಾ .NET ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲೂ ಸಹ ಏನಿದೆ, CLR ಇದೆ. ಅದನ್ನು ಏನಂತ ಕರಿತಾ ಇದ್ದಾರೆ ಅಂದರೆ ಕೋರ್ CLR ಇನ್ಸ್ಟೆಡ್ ಆಫ್ CLR. ಬರೀ CLR ಅನ್ನೋ ಬದಲು ಇದನ್ನು ಏನಂತ ಕರಿತಾ ಇದ್ದಾರೆ ಇವಾಗ, ಕೋರ್ CLR, ಕೋರ್ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಂತ. ಎಕ್ಸಾಮಲ್ಲಿ ಪ್ರಾಬಬಲಿ ಒಂದು 6 ಮಾರ್ಕ್ಸ್ ಕೇಳ್ಬೋದು ಇದನ್ನು CLR ಬಗ್ಗೆ. ಅದಕ್ಕೆ ನೀವು ಇಷ್ಟಕೊಂಡೆಲ್ಲ ಏನು ಮಾಡ್ಕೋಬೇಕಾಗುತ್ತೆ, ಯು ನೀಡ್ ಟು ನೋ. ಓಕೆ, ಸೊ ಲೇಟರ್ ಒಂದು ಹಿಸ್ಟ್ರಿ ನೋಡ್ತಾ ಬಂದರೆ ಯಾವ ವರ್ಷನ್ನಲ್ಲಿ ಯಾವ CLR ವರ್ಷನ್ ಇತ್ತು ಅಂತ ನೋಡ್ತಾ ಬನ್ನಿ. ಸೊ ಫಸ್ಟ್ CLR ವರ್ಷನ್ ಏನಿದೆ 1.0, ಯಾವುದಕ್ಕೆ .NET ಫಸ್ಟ್ ರಿಲೀಸ್ ಆಯ್ತಲ್ಲ 1.0ಗೆ, ಅದಕ್ಕೆ ಸೇಮ್ CLR ವರ್ಷನ್ ಇದೆ. ನೆಕ್ಸ್ಟ್ 1.1ಗೂ ಅಷ್ಟೇ. ಅದಾದಮೇಲೆ 2.0 ಇಷ್ಟಕ್ಕೆಲ್ಲ ವರ್ಕ್ ಆಗಿದೆ. 2.0, 3.0, 3.5 .NET ವರ್ಷನ್ಸ್ ಇದೆಲ್ಲ ಇಲ್ಲಿ ನಾವು ಮೇಲೆ ನೋಡ್ಬೋದು ಕ್ಯಾಪ್ಷನ್. ಸೊ ಇದಾದಮೇಲೆ ನೆಕ್ಸ್ಟ್ 4 ಅಲ್ಲಿ ನೋಡ್ತಾ ಬಂದರೆ 4 ಇಂದ ಹಿಡಿದು 4.8 ತನಕ ಇದೆ. ಇಲ್ಲಿ ತನಕ ಏನಾಗ್ತಾ ಇದೆ, ವಾಟ್ ಎಲ್ಲ ಸಪೋರ್ಟ್ ಆಗಿದೆ ಅಂತ ವಿ ಕ್ಯಾನ್ ಏಬಲ್ ಟು ಟೆಲ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ, ಸೊ ಇವಾಗ .NET 4.8 ಆದಮೇಲೆ .NET ವರ್ಷನ್, ಇವಾಗ .NET 5 ಬಂದಿದೆ. ಸೊ ಅದನ್ನು ನಾವು .NET Core ಅಂತ ಕರಿಬೋದು, ಅಥವಾ .NET ಅಂತ ಕರಿಬೋದು. ಅಲ್ಲೂ ಸಹ CLR ಯೂಸ್ ಮಾಡ್ತಾ ಇದ್ದೀವಿ, ಬಟ್ ಅದನ್ನು ನಾವು ಕೋರ್ CLR ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ರಿಗಾರ್ಡಿಂಗ್ CLR. ಓಕೆನಾ? ಸೊ ಇವಾಗ ಬ್ಯಾಕ್ ಟು ಅವರ್ ವಾಟ್ ಇವಾಗ ನಾನು ನಮ್ಮ ವಾಟ್ ಮಟೀರಿಯಲ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಈ .NET ಫ್ರೇಮ್ವರ್ಕಲ್ಲಿ ಏನಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. CLR ಒಂದಿರುತ್ತೆ, ಬಾಕಿದೆಲ್ಲ ಏನಿರುತ್ತೆ ಅನ್ನೋದು ನಾನು ಮುಂಚೆ ಕ್ಲಾಸಲ್ಲಿ ಹೇಳಿದ್ದೀನಿ, ಹಿಂದಿನ ಕ್ಲಾಸಲ್ಲಿ ಫ್ರೇಮ್ವರ್ಕಲ್ಲಿ ಏನಿರುತ್ತೆ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಈ VB.NETನ ಡೆವಲಪ್ ಮಾಡೋದಕ್ಕೆ ಏನು ಬೇಕಪ್ಪ ಅಂದರೆ IDE ಬೇಕಾಗುತ್ತೆ. IDE ಅಂದರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ನ್ಮೆಂಟ್ ಅಂತ. ಸೊ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ನ್ಮೆಂಟ್ ಅಂತ ಅಂದರೆ ನಾವು ಇಲ್ಲಿ ಯಾವುದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತಂದರೆ ವಿಜುವಲ್ ಸ್ಟುಡಿಯೋ 2010 ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ವಿಜುವಲ್ ಸ್ಟುಡಿಯೋ 2010 ಅನ್ನೋದು ಇದೆಯಲ್ಲ, ಸೊ ದಿಸ್ ಈಸ್ ವಾಟ್ ತುಂಬ ಹಳೆ ವರ್ಷನ್ ಆಗಿದೆ ಇದು. ನಾವೇನು ಮಾಡ್ಬೋದಪ್ಪ ಅಂತ ಅಂದರೆ ವಾಟ್ ಇವಾಗ ನಮಗೆ ವಿ ಹ್ಯಾವ್ ವೆರಿ ನ್ಯೂ ವರ್ಷನ್ಸ್. ಯಾವುದು 2010 ಇದೆ, 2013 ಇದೆ, 19 ಇದೆ. ನಾನು 2013 ಯೂಸ್ ಮಾಡ್ತಾ ಇದ್ದೀನಿ ಇನ್ಸ್ಟೆಡ್ ಆಫ್ 2010. ಗಾಟ್ ಇಟ್? ಸೊ ಆ IDEನ ಯಾವ ರೀತಿ ಯೂಸ್ ಮಾಡಬೇಕು ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಇವಾಗ 2013 ಯಾವ ರೀತಿ ನಾವು ವಾಟ್ ವಿ ನೀಡ್ ಟು ಇಂಪ್ಲಿಮೆಂಟ್
what our first VB.NET program ಅಂತ. So I'm going to share you Visual Studio 2013 ನಾನು ನಿಮಗೆ ಶೇರ್ ಮಾಡಿಬಿಟ್ಟು ಐ ಯೂಸ್ ಟು ಶೋ ಹೌ ವಿ ಯೂಸ್ ಟು ವರ್ಕ್ ವಿತ್ VB.NET ಅಂತ. ನೋಡ್ತಾ ಬನ್ನಿ, ಐ ಆಮ್ ಗೋಯಿಂಗ್ ಟು ಶೇರ್ ದಿ ವಿಂಡೋ. ನಿಮಗೇನು ಕಾಣಿಸ್ತಾ ಇದೆ ಇದು? ದಿಸ್ ಈಸ್ ವಾಟ್ ವಿಜುವಲ್ ಸ್ಟುಡಿಯೋ 2013. ಓಕೆನಾ? ಸೊ ಇದರಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ದಿಸ್ ಈಸ್ ವಾಟ್ ಅವರ್ ID ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಇನ್ ಆರ್ಡರ್ ಟು ವರ್ಕ್ ವಿತ್ ವಾಟ್ VB.NET ವಿಜುವಲ್ ಬೇಸಿಕ್ .NET ಅಂತ. ಸೊ ಇದರಲ್ಲಿ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಒಂದು ಸಿಂಪಲ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಆ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಏನೇನು ಮಾಡಬೇಕು ಅನ್ನೋಣ ಐ ವಿಲ್ ಶೋ ಟು ಯು. ಸೊ ಇಲ್ಲಿ ನೋಡ್ತಾ ಬರ್ಬೋದು ನೀವು, ನ್ಯೂ ಪ್ರಾಜೆಕ್ಟ್ ಅಂತ ಇದೆ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಬನ್ನಿ. ಸೊ ಐ ಆಮ್ ಗೋಯಿಂಗ್ ಟು ಮಿನಿಮೈಸ್ ದಿಸ್. ನಾನು ಮುಂಚೆನೇ ಹೇಳಿದೆ, ಈ .NET ಫ್ರೇಮ್ವರ್ಕ್ ಇದೆಯಲ್ಲ, ಇಲ್ಲಿ ನಾನು ಇರೋ ಫ್ರೇಮ್ವರ್ಕ್ ಯಾವುದಿದೆಯಪ್ಪ ಅಂದರೆ .NET ಫ್ರೇಮ್ವರ್ಕ್ 4.5 ಇದೆ. ಸೊ ಇದರಲ್ಲಿ ಯಾವ್ಯಾವ ಲ್ಯಾಂಗ್ವೇಜಸ್ನ ಸಪೋರ್ಟ್ ಮಾಡುತ್ತೆ ಅಂದರೆ, ನಾನು ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಇಟ್ ಈಸ್ ಗೋಯಿಂಗ್ ಟು ಸಪೋರ್ಟ್ ಮೋರ್ ದೆನ್ 52 ಲ್ಯಾಂಗ್ವೇಜಸ್. ಯಾವ್ದ್ಯಾವುದು ಅಂತ ಅಂದರೆ, ವಿ ಹ್ಯಾವ್ ಮೆನಿ ಲ್ಯಾಂಗ್ವೇಜಸ್. ಅದರಲ್ಲಿ ನಾನು ಒಂದಿಷ್ಟು ಟೆಂಪ್ಲೇಟ್ಸ್ನ ಏನು ಮಾಡ್ಕೊಂಡಿದ್ದೀನಿ, ಸೇವ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಬರ್ಬೋದು, ಇಲ್ಲಿ ವಿಜುವಲ್ ಬೇಸಿಕ್ ಇದೆ, ಅಂದರೆ ದಿಸ್ ಈಸ್ ವಾಟ್ VB.NET, ವಿಜುವಲ್ C#, Visual C++, Visual F#, SQL Server, PowerShell, then what? ಇದಾದ್ಮೇಲೆ ವಾಟ್ ಜಾವಾಸ್ಕ್ರಿಪ್ಟ್, ಪೈಥಾನ್, ಟೈಪ್ಸ್ಕ್ರಿಪ್ಟ್ ಆ್ಯಂಡ್ ಅದರ್ ಪ್ರಾಜೆಕ್ಟ್ ಟೈಪ್ಸ್ ಅಂತ. ಇಷ್ಟೆಲ್ಲ ಏನು ಮಾಡ್ತಾ ಇದೆಯಪ್ಪ ಅಂದರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಏಬಲ್ ಟು ಡೆವಲಪ್ ಅಪ್ಲಿಕೇಶನ್. ಸೊ ಇಲ್ಲಿ ನಾವು ನೋಡ್ತಾ ಬಂದರೆ, ನಾನಿಲ್ಲಿ ಏನು ಚೂಸ್ ಮಾಡ್ಕೊತೀನಿ ಅಂದರೆ, ವಿಜುವಲ್ ಬೇಸಿಕ್ನ ಚೂಸ್ ಮಾಡ್ಕೊಂಡಿದ್ದೀನಿ. ವಿಜುವಲ್ ಬೇಸಿಕ್ನ ಚೂಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ C# ಸೆಲೆಕ್ಟ್ ಆಗಿದೆ. ಅದೇ ರೀತಿ ಇವಾಗ ವಿಜುವಲ್ ಬೇಸಿಕ್ ಏನಾಗಿದೆ, ಸೆಲೆಕ್ಟ್ ಆಗಿದೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಅಪ್ಲಿಕೇಶನ್ಸ್ನ ನಾವು ಡೆವಲಪ್ ಮಾಡ್ಬೋದು ಅಂತ ಮುಂಚೆಯಿಂದನೂ ನಾನು ಹೇಳ್ತಾ ಬಂದಿದ್ದೀನಿ. ಯಾವುದಪ್ಪ ಅಂತ ಅಂದರೆ, ಒಂದು ಇದು ವಿಂಡೋಸ್ ಫಾರ್ಮ್ ಅಪ್ಲಿಕೇಶನ್ ಅಂತ ಕರಿತಾ ಇದ್ದೀವಿ. ಏನಿದು ವಿಂಡೋಸ್ ಫಾರ್ಮ್ ಅಪ್ಲಿಕೇಶನ್ ಅಂದರೆ, ದಿಸ್ ಈಸ್ ವಾಟ್ ಡೆಸ್ಕ್ಟಾಪ್ ಅಪ್ಲಿಕೇಶನ್. ನೆಕ್ಸ್ಟ್ ಇದಾದಮೇಲೆ ವಿಂಡೋಸ್ ಪ್ರೆಸೆಂಟೇಷನ್ ಫೌಂಡೇಶನ್ ಅಂತ ಇದೆ. ಸೊ ದಿಸ್ ಈಸ್ ಆಲ್ಸೋ ಡೆಸ್ಕ್ಟಾಪ್ ಅಪ್ಲಿಕೇಶನ್. ಅದಾದಮೇಲೆ ಕನ್ಸೋಲ್ ಅಪ್ಲಿಕೇಶನ್ ಅಂತ. ಕನ್ಸೋಲ್ ಅಪ್ಲಿಕೇಶನ್ ಅಂತ ಅಂದರೆ, ಕನ್ಸೋಲ್ ವಿಂಡೋ, ಬ್ಲ್ಯಾಕ್ ವಿಂಡೋದಲ್ಲಿ ಔಟ್ಪುಟ್ ಬರುತ್ತಲ್ಲ, ದಟ್ ಈಸ್ ವಾಟ್ ಕನ್ಸೋಲ್ ಅಪ್ಲಿಕೇಶನ್. ಸೊ ಲೇಟರ್ ಫಾಲೋಡ್ ಬೈ ASP.NET ವೆಬ್ ಅಪ್ಲಿಕೇಶನ್. ಇದು ನಾವೇನಂತ ಕರಿಬೋದಪ್ಪ ಅಂದರೆ, ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಇದಾದಮೇಲೆ ಕ್ಲಾಸ್ ಲೈಬ್ರರಿ ನಥಿಂಗ್ ಬಟ್ ಹೆಡರ್ ಫೈಲ್ ಅಂತ ಹೇಳ್ಬೋದು. ಈ ಥರ ಬೇರೆ ಬೇರೆ ನಾವೇನು ಮಾಡ್ಬೋದಪ್ಪ ಅಂದರೆ, ವಿ ಕ್ಯಾನ್ ಏಬಲ್ ಟು ಡೆವಲಪ್ ಡಿಫ್ರೆಂಟ್ ವಾಟ್ ಅಪ್ಲಿಕೇಶನ್ಸ್. ಇಲ್ಲಿ ನಾನು ಏನು ಚೂಸ್ ಮಾಡ್ತಾ ಇದ್ದೀನಿ ಅಂದರೆ, ಐ ಆಮ್ ಗೋಯಿಂಗ್ ಟು ಚೂಸ್ ಕನ್ಸೋಲ್ ಅಪ್ಲಿಕೇಶನ್. ಸೊ ಕನ್ಸೋಲ್ ಅಪ್ಲಿಕೇಶನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ವಾಟ್ ಐ ಯೂಸ್ ಟು ಡೂ, ಸೊ ಇದಕ್ಕೊಂದು ಹೆಸರು ಕೊಡ್ತೀನಿ ನಾನು. ಏನು ಕೊಡ್ತೀನಪ್ಪ ಅಂತ ಅಂದರೆ, BCA, BSc, BCA ಅಂತ ಕೊಡ್ತೀನಿ. ಇದು ಏನು, ಪ್ರಾಜೆಕ್ಟಿಗೆ ಕೊಟ್ಟಿರೋಂಥ ಹೆಸರು. ಈ ಪ್ರಾಜೆಕ್ಟಲ್ಲಿ ಸೊಲ್ಯೂಷನ್ ಅಂತ ಬರುತ್ತೆ, ಅದಕ್ಕೆ ನಾನು BSc BCA ಸೊಲ್ಯೂಷನ್ ಅಂತ ಕೊಡ್ತಾ ಇದ್ದೀನಿ. ಈ ಪ್ರಾಜೆಕ್ಟ್ ಎಲ್ಲಿ ಸೇವ್ ಆಗಬೇಕಪ್ಪ ಅಂತ ಅಂದರೆ, ಇದೊಂದು ಪಾತ್ ಕೊಟ್ಟಿದ್ದೀವಿ, ಇಲ್ಲಿ ಸೇವ್ ಆಗ್ತಾ ಇದೆ. ಗಾಟ್ ಇಟ್. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಕೊಡ್ತಾ ಇದ್ದೀನಿ ನಾನಿಲ್ಲಿ, ಓಕೆ ಬಟನ್ ಹಿಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಾಗ್ತಾ ಇದೆಯಪ್ಪ ಅಂತ ಅಂದರೆ, ಪ್ರಾಜೆಕ್ಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್. ಯಾವ ಪ್ರಾಜೆಕ್ಟ್? ಕನ್ಸೋಲ್ ಅಪ್ಲಿಕೇಶನ್ ಕ್ರಿಯೇಟ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಕನ್ಸೋಲ್ ಅಪ್ಲಿಕೇಶನ್ ಅಂದರೆ ಅದರದ್ದು ಔಟ್ಪುಟ್ ಎಲ್ಲಿ ಬರುತ್ತಪ್ಪ ಅಂದರೆ, ಬ್ಲ್ಯಾಕ್ ವಿಂಡೋ, ದಟ್ ಈಸ್ ನಥಿಂಗ್ ಬಟ್ ಅವರ್ ಕನ್ಸೋಲ್. ಗಾಟ್ ಇಟ್. ಸೊ ಇದಾದ್ಮೇಲೆ ನೋಡ್ತಾ ಬನ್ನಿ, ಸ್ವಲ್ಪ ಗಮನ ಇಟ್ಟು ನೋಡಬೇಕು. ಸೊ ಇಲ್ಲಿ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀವಿ. ಈ ಸೊಲ್ಯೂಷನ್ ಕೆಳಗಡೆ ಏನಿದೆಯಪ್ಪ ಅಂದರೆ, ಪ್ರಾಜೆಕ್ಟ್ಸ್ ಇದೆ. ನಾವು ಇವಾಗ ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟ್ ಯಾವುದಪ್ಪ ಅಂದರೆ, BS ಚನ್ನಬಸಪ್ಪ ಕಾಲೇಜ್ BCA ಅಂತ ಪ್ರಾಜೆಕ್ಟ್ ಇದೆ. ಸೊ ಇದ್ರ ಒಳಗಡೆ ಇದೊಂದು 3 ಫೈಲ್ಸ್ ಇದೆ ಅಷ್ಟೇ. ಸೊ ಇದೇ ಥರ ಮಲ್ಟಿಪಲ್ ಪ್ರಾಜೆಕ್ಟ್ಸ್ನ ನಾವೇನು ಮಾಡ್ತಾ ಹೋಗ್ಬೋದಪ್ಪ ಅಂದರೆ, ಈ ಸೊಲ್ಯೂಷನ್ನಲ್ಲಿ ಹಾಕ್ತಾ ಹೋಗ್ಬೋದು. ಗಾಟ್ ಇಟ್. ಸೊ ಲೇಟರ್ ಈ ಪ್ರಾಜೆಕ್ಟಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಫಸ್ಟ್ ಬಂದ್ಬಿಟ್ಟು ವಾಟ್ ವಿ ಹ್ಯಾವ್ ಮೈ ಪ್ರಾಜೆಕ್ಟ್ ಅಂತ ಇದೆ. ದಿಸ್ ಈಸ್ ವಾಟ್ ಸಮ್ ಸೆಟ್ಟಿಂಗ್ಸ್. ಆ ಸೆಟ್ಟಿಂಗ್ಸ್ ಈ ಥರ ಕಾಣುತ್ತೆ. ಇದ್ರ ಬಗ್ಗೆ ಏನು ನೀವು ಇಷ್ಟು ಬೇಗ
ವರಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಐ ವಿಲ್ ಟೆಲ್ ರಿಗಾರ್ಡಿಂಗ್ ದಿಸ್ ಇನ್ ಅಪ್ಕಮಿಂಗ್ ಸೆಷನ್ಸ್. ಸೊ ಇದಾದ್ಮೇಲೆ ಆ್ಯಪ್ ಕಾನ್ಫಿಗ್ ಅಂತ ಹೇಳ್ತಾ ಇದ್ದಾರೆ. ಆ್ಯಪ್ ಕಾನ್ಫಿಗ್ ಅಂತ ಅಂದರೆ ಅಪ್ಲಿಕೇಶನ್ ರಿಲೇಟೆಡ್ ಕಾನ್ಫಿಗರೇಷನ್ಸ್ ಏನೇನಿರುತ್ತೆ ಅದ್ರ ರಿಲೇಟೆಡ್ ಇರುತ್ತೆ ಆ್ಯಪ್ ಕಾನ್ಫಿಗ್. ಇದಾದ್ಮೇಲೆ ನಾವು ಕೋಡ್ ಬರಿತಾ ಇರೋವಂಥ ವಾಟ್ ಪ್ಲೇಸ್ ಯಾವುದದು ಮಾಡ್ಯೂಲ್ 1.vb ಅಂತ ಹೇಳ್ತಾ ಇದ್ದಾನೆ. ಅರ್ಥ ಮಾಡ್ಕೋಬೇಕಿಲ್ಲಿ ವಿ ಫಾರ್ ವಿಜುವಲ್ ಬೇಸಿಕ್ .c.c++ .java .php ಹೆಂಗಿತ್ತೋ .html ಯಾವ ರೀತಿ ಇತ್ತೋ ಅದೇ ರೀತಿ .vb ಇಸ್ ದಿ ಎಕ್ಸ್ಟೆನ್ಷನ್ ಫಾರ್ ವಿಜುವಲ್ ಬೇಸಿಕ್. ಸೊ ಇಲ್ಲಿ ಮಾಡ್ಯೂಲ್ 1.vb ಇದೆಲ್ಲ ಆಟೋಮೆಟಿಕಲಿ ಬೈ ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗಿದೆ. ಸೊ ಈ ಮಾಡ್ಯೂಲ್ 1.vb ಇದೆಯಲ್ಲ, ಸೊ ಇದರಲ್ಲಿ ಏನಿದೆಯಪ್ಪ ಅಂದರೆ ದಿಸ್ ಈಸ್ ವಾಟ್ ಮಾಡ್ಯೂಲ್ ಅಂತ ಕರೀತಾ ಇದ್ದಾನೆ. ಲೇಟರ್ ವಿ ವಿಲ್ ಸಿ what is the difference between module and other stuff, what exactly module. ಸದ್ಯಕ್ಕೆ ಒಂದು ಪ್ರೋಗ್ರಾಮ್ನ ನಾವು ಏನು ಮಾಡೋಣ, ರನ್ ಮಾಡಿ ನೋಡೋಣ. ಸುಮ್ಮನೆ ತೇರಿ ನಾವು ನೋಡ್ತಾ ಹೋದ್ರೆ ಸುಮಾರು ದಿವಸ ತೇರಿನೇ ನೋಡಬೇಕಾಗುತ್ತೆ. ಸೊ ಹಾಗಾಗಿ ವಾಟ್ ಐ ಯೂಸ್ ಟು ಡು, ಒಂದು ಪ್ರೋಗ್ರಾಮ್ನ ನಾವು ಮುಂಚೆ ಇಂಪ್ಲಿಮೆಂಟ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಸಮ್ ಹೋಲ್ಡ್ ಆನ್ ಇಟ್. ಓಕೆ, ಸೊ ನೋಡ್ತಾ ಬನ್ನಿ. ಇವಾಗ ನಾನೇನು ಮಾಡಬೇಕಾಗುತ್ತೆ, ಒಂದು ಕನ್ಸೋಲ್ ಪ್ರೋಗ್ರಾಮ್ನ ವಾಟ್ ವಿ ಯೂಸ್ ಟು ಕ್ರಿಯೇಟ್. ಸೊ ಈ ಕನ್ಸೋಲ್ ಪ್ರೋಗ್ರಾಮ್ ಎಲ್ಲಿ ಇದೆಯಪ್ಪ ಅಂತ ನೋಡ್ತಾ ಬಂದರೆ ಇಲ್ಲೇ ಇದೆ. ವಾಟ್ ನಮ್ಮ ಸ್ಟಡಿ ಮಟೀರಿಯಲ್ ಇದೆಯಲ್ಲ ಇದರಲ್ಲೇ ಆ ಕನ್ಸೋಲ್ ಪ್ರೋಗ್ರಾಮ್ನ ನಾನೇನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಕಾಪಿ. ಸೊ ಇದರಲ್ಲಿ console.writeLine ಅಂತ ಇದೆ. ದಿಸ್ ಈಸ್ ವಾಟ್ ದಿ ಔಟ್ಪುಟ್ ಸ್ಟೇಟ್ಮೆಂಟ್. ಇದು ಏನು ಔಟ್ಪುಟ್ ಸ್ಟೇಟ್ಮೆಂಟ್ ಅಂತ. ಸೊ ಇವಾಗ ಕಾಣಿಸ್ತಾ ಇದೆಯಾ ವಾಟ್ ವಿಜುವಲ್ ಸ್ಟುಡಿಯೋ? ಓಕೆ, ಸೊ ಇವಾಗ ನೋಡ್ತಾ ಬನ್ನಿ. ನಾನಿಲ್ಲಿ ಜಸ್ಟ್ ಏನು ಮಾಡ್ತಾ ಇದ್ದೀನಿ, console.writeLine console.readKey ಅಂತ ಇದೆ. ಸೊ console.writeLine ಅಂತ ಅಂದರೆ ಇದು ದಿಸ್ ಇಸ್ ನಥಿಂಗ್ ಬಟ್ ಎ ಔಟ್ಪುಟ್ ಸ್ಟೇಟ್ಮೆಂಟ್. ಪ್ರಿಂಟ್ ಎಫ್ ಯಾವ ರೀತಿ ಇತ್ತೋ, ಸಿ ಔಟ್ ಯಾವ ರೀತಿ ಇತ್ತೋ, system.out.println ಜಾವಾದಲ್ಲಿ ಯಾವ ರೀತಿ ಇತ್ತೋ, ಇನ್ ದ ಸೇಮ್ ವೇ ವಿ ಹ್ಯಾವ್ console.writeLine ಅಂತ. ಸೊ ಒಂದು ಗಮನ ಕೊಡಬೇಕಿಲ್ಲಿ, ಸೆಮಿಕೋಲನ್ ಇಲ್ಲ. ಗಾಟ್ ಇಟ್. ಸೊ ಇದಾದ್ಮೇಲೆ console.readKey ಅಂತ ಇದೆ. ಏನಿದು console.readKey ಅಂತ ಅಂದರೆ, ಸೊ ಅಲ್ಲಿ ಗೆಟ್ ಸಿ ಎಚ್ ಆಗ್ತಾ ಇದ್ವಿ, ನೆನಪಿರ್ಬೇಕು ನಿಮಗೆ. ಎಲ್ಲಿ ಸೀನಲ್ಲಿ ಗೆಟ್ ಸಿ ಎಚ್ ಯಾವ ಪರ್ಪಸ್ಗೆ ಆಗ್ತಾ ಇದ್ವಿ ಅಂತ ಅಂದರೆ, ಆ ಔಟ್ಪುಟ್ ವಿಂಡೋ ಇಟ್ ನೀಡ್ಸ್ ಟು ಬಿ ವಾಟ್ ಇನ್ಸ್ಟೆಡ್ ಆಫ್ ಆಟೋ ಕ್ಲೋಸಿಂಗ್ ಅದು ಸ್ವಲ್ಪ ಹೊತ್ತು ನಿಂತ್ಕೋಬೇಕು. ನಾವು ಅವಾಗ ಒಂದು ಕೀನ ಪ್ರೆಸ್ ಮಾಡಿದ್ಮೇಲೆ ಅದು ಕ್ಲೋಸ್ ಆಗಬೇಕು. ದಟ್ ಈಸ್ ದಿ ಪರ್ಪಸ್. ಅದೇ ಪರ್ಪಸ್ಗೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ರೀಡ್ ಕೀ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಬನ್ನಿ, console.writeLine ಅನ್ನೋದೇನಿದು ಔಟ್ಪುಟ್ ಸ್ಟೇಟ್ಮೆಂಟ್. ರೀಡ್ ಕೀ ಅನ್ನೋದು ಏನಪ್ಪ ಅಂದ್ರೆ ಒಂದು ಕೀ ರೀಡ್ ಮಾಡೋ ತನಕ ಔಟ್ಪುಟ್ ವಿಂಡೋ ಹಾಗೆ ಇರುತ್ತೆ. ನಾನು ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡ್ಕೊಳ್ಳೋದಕ್ಕೆ ಸೇವ್ ಆಲ್ ಆಪ್ಷನ್ ಇಲ್ಲಿದೆ, ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದೆ, ಸೇವ್ ಆಗಿದೆ. ಸೊ ಇವಾಗ ಇದನ್ನು ರನ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ರನ್ ಆಪ್ಷನ್ ಇದೆ ನೋಡಿ. ರನ್ ಮಾಡಲಿಕ್ಕಿಂತ ಮುಂಚೆ ನಾವು ಬಿಲ್ಡ್ ಮಾಡಿ ರನ್ ಮಾಡೋದು, ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಬಿಲ್ಡ್ ಅಂತ ಅಂದರೆ ಎಲ್ಲ ವಾಟ್ ಕಾಂಪೊನೆಂಟ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಏನಾಗುತ್ತಪ್ಪ ಅಂದರೆ ಪ್ರೋಗ್ರಾಮು ರೆಡಿ ಆಗುತ್ತೆ. ದಟ್ ಈಸ್ ವಾಟ್ ಬಿಲ್ಡ್. ಎಸ್, ಬಿಲ್ಡ್ ಆಗಿದೆ. ಇದಾದ್ಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ರನ್ ಮಾಡ್ತಾ ಇದ್ದೀನಿ. ನೋಡ್ತಾ ಬನ್ನಿ, ಔಟ್ಪುಟ್ ನೋಡ್ಬೋದು ನಾವಿಲ್ಲಿ. ವಾಟ್ ಔಟ್ಪುಟ್ ವಿಂಡೋ ಶೇರ್ ಮಾಡ್ತೀನಿ. ಪ್ರಾಬಬಲಿ ವಿ ನೀಡ್ ಟು ಶೇರ್ ದಟ್ ವಿಂಡೋ ಸಪ್ರೇಟ್ಲಿ. ಕ್ಲೋಸ್ ಆಯ್ತು ಅನ್ಸುತ್ತೆ. ನಾನು ಅಲ್ಲಿ ಕೀ ಪ್ರೆಸ್ ಮಾಡಿದ್ಮೇಲೆ ನೋ ಪ್ರಾಬ್ಲಮ್. ಲೆಟ್ಸ್ ರನ್ ಇಟ್ ಅಗೈನ್. ಇದನ್ನು ಮತ್ತೆ ರನ್ ಮಾಡ್ತಾ ಇದ್ದೀನಿ ನಾನು. ಔಟ್ಪುಟ್ ವಿಂಡೋ ಕಾಣಿಸ್ತಾ ಇದೆಯಾ ನಿಮಗೆ? ಬ್ಲ್ಯಾಕ್ ಸ್ಕ್ರೀನ್. ಸೊ ಕಾಣಿಸ್ತಾ ಇದೀನಪ್ಪ? ಓಕೆ, ಸೊ ಇದರಲ್ಲಿ ನೋಡಿ ಹಲೋ ವರ್ಡ್ ಅನ್ನೋದು ಏನಾಗಿದೆ, ಜಸ್ಟ್ ಒಂದು ನಾವು ಔಟ್ಪುಟ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಹಾಕಿದ್ದೀವಿ, ದಟ್ ಈಸ್ ವಾಟ್ ಪ್ರಿಂಟಿಂಗ್. ಸೊ ಇದನ್ನ ನಾವೇನಂತ ಕರಿತಾ ಇದ್ದೀವಿ ಅಂದರೆ ಕನ್ಸೋಲ್ ಅಪ್ಲಿಕೇಶನ್ಸ್ ಅಂತ ಕರಿತಾ ಇದ್ದೀವಿ. ಏನಂತ ಕರಿತಾ ಇದ್ದೀವಿ? ಕನ್ಸೋಲ್ ಅಪ್ಲಿಕೇಶನ್. ನಾನಲ್ಲಿ ಔಟ್ಪುಟ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಹಾಕಿದ್ದೀನೋ ದಟ್ ಈಸ್ ಗೋಯಿಂಗ್ ಟು ಬಿ ಪ್ರಿಂಟ್. ಸೊ ದಿಸ್ ಈಸ್ ವಾಟ್ ಅವರ್ ಫಸ್ಟ್ ವಿ ಬಿ ಪ್ರೋಗ್ರಾಮ್. ಸೊ ಫಸ್ಟ್ ವಿ ಬಿ ಪ್ರೋಗ್ರಾಮ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡಬೇಕು ಅನ್ನೋ ನಾನು ತೋರಿಸಿದ್ದೀನಿ. ಕನ್ಸೋಲ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ದೀನಿ. ವಿತ್ ರೆಸ್ಪೆಕ್ಟ್ ಟು ಯುವರ್ ಲ್ಯಾಬ್ ಒಂದು 6ರಿಂದ 8 ಪ್ರೋಗ್ರಾಮ್ಸ್ ಏನೋ ಇದೆ, ಐ ಆಮ್ ನಾಟ್ ಶೂರ್ ವಾಟ್ ಕನ್ಸೋಲ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್, ಅದು ನಿಮಗೆ ಲ್ಯಾಬಲ್ಲಿ ಇರುತ್ತೆ. ಅದಾದಮೇಲೆ ವಾಟ್ ವಿಂಡೋಸ್ ಫಾರ್ಮ್ ಪ್ರೋಗ್ರಾಮ್ಸ್ ಇರುತ್ತೆ, ಅದು ಸಹ ನಿಮಗೆ ಲ್ಯಾಬಲ್ಲಿ ಇರುತ್ತೆ. ಗಾಟ್ ಇಟ್. ಸೊ
ಇಲ್ಲಿ ನಾವು ಏನು ಮಾಡಿದ್ದಾಯಿತು, ಒಂದು ಫಸ್ಟ್ ಪ್ರೋಗ್ರಾಮ್ನ ರನ್ ಮಾಡಿದ್ದಾಯಿತು. ಓಕೆ, ಲೇಟರ್ ನೆಕ್ಸ್ಟ್ ಏನು ಮಾಡೋಣ ನಾವು ಅಂತಂದರೆ, ಸೊ ವಾಟ್ ನಮ್ಮ ಔಟ್ಪುಟ್ ಸ್ಟೇಟ್ಮೆಂಟ್ಗೆ ಇನ್ನೊಂದು ಒಂದಿಷ್ಟು ವಾಟ್ ಸ್ಟೇಟ್ಮೆಂಟ್ಸ್ ಆಗ್ತಾ ಹೋಗೋಣ. ದಟ್ ಈಸ್ ನಥಿಂಗ್ ಬಟ್ ಕನ್ಸೋಲ್ ಡಾಟ್ ರೈಟ್ ಲೈನ್. ಸೊ ಇಲ್ಲಿ ವಾಟ್ ಐ ಯೂಸ್ ಟು ಡೂ, ಗುಡ್ ಮಾರ್ನಿಂಗ್ ಅಂತ ಹಾಕಿರ್ತೀನಿ ನಾನು, ಗುಡ್ ಮಾರ್ನಿಂಗ್ ಆಲ್ ಅಂತ. ದಿಸ್ ಈಸ್ ವಾಟ್ ದಿ ಸೆಕೆಂಡ್ ಸ್ಟೇಟ್ಮೆಂಟ್. ಸೊ ಇದನ್ನು ನಾನು ಸೇವ್ ಮಾಡಿಬಿಟ್ಟು ಐ ಯೂಸ್ ಟು ರನ್ ದಿಸ್. ಸೊ ಅಗೈನ್ what I used to share this black screen. ಸೊ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಗುಡ್ ಮಾರ್ನಿಂಗ್ ಆಲ್ ಅನ್ನೋದೇನಾಗಿದೆ, ವಾಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಿದೆ. ಸೊ ದಿಸ್ ಈಸ್ ವಾಟ್ ರಿಲೇಟೆಡ್ ಟು ಕನ್ಸೋಲ್ ಅಪ್ಲಿಕೇಶನ್. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವೇನು ಮಾಡ್ತಾ ಹೋಗ್ತೀವಿ ಅಂತ ಅಂದರೆ, ವಿ ಯೂಸ್ ಟು ವಾಟ್ ವರ್ಕ್ ವಿತ್ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ ರೀತಿ ವರ್ಕ್ ಆಗುತ್ತೆ, ಇದರಲ್ಲಿರೋ ಡೇಟಾ ಟೈಪ್ಸ್ ಯಾವುದು, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಯಾವುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಕನ್ಸೋಲ್ ಅಪ್ಲಿಕೇಶನ್ಸ್ ಲ್ಯಾಬ್ ಪೋರ್ಷನ್ಸಲ್ಲಿ ಏನಿದೆ ಅದನ್ನೆಲ್ಲ ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡೋಣ. ಲೇಟರ್ ವಿ ನೀಡ್ ಟು ಗೋ ಫಾರ್ ವಾಟ್ ವಿಂಡೋಸ್ ಫಾರ್ಮ್ಸ್ಗೆ ಹೋಗಿ ಆ ವಿಂಡೋಸ್ ಫಾರ್ಮ್ ಕಾಂಪೊನೆಂಟ್ಸ್ ಯಾವ ರೀತಿ ಇದೆ ಏನು ಅನ್ನೋದನ್ನ ವಿ ಯೂಸ್ ಟು ಸ್ಟಡಿ. ಸೊ ನೆಕ್ಸ್ಟ್ ಕ್ಲಾಸಿಂದ ನಾವೇನು ಮಾಡೋಣಪ್ಪ ಅಂತಂದರೆ, ವಿ ಯೂಸ್ ಟು ಗೋ ವಿತ್ ವಾಟ್ ಡಿಫ್ರೆಂಟ್ ವಾಟ್ keywords of VB.NET as well as data types, conditional statements. ಇದೆಲ್ಲ ನಾರ್ಮಲ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ತನಕ ನೀವು ಯಾವ ರೀತಿ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ವರ್ಕ್ ಆಗ್ತಾ ಇತ್ತು ಅದೇ ರೀತಿ ವರ್ಕ್ ಆಗುತ್ತೆ. ಬಟ್ ದಿ ಥಿಂಗ್ ಈಸ್ ವಿತ್ ರೆಸ್ಪೆಕ್ಟ್ ಟು VB ವಾಟ್ ಇಸ್ ದಿ ಡಿಫ್ರೆನ್ಸ್ ಅನ್ನೋದನ್ನ ವಿ ನೀಡ್ ಟು ನೋ. ಗಾಟ್ ಇಟ್. ಮತ್ತೆ ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನ ಸಪೋರ್ಟ್ ಮಾಡುತ್ತೆ ಅನ್ನೋದ್ರಿಂದ ನಾವು ಆ ಕಾನ್ಸೆಪ್ಟ್ಸ್ನು ಸಹ ಏನು ಮಾಡಬೇಕಾಗುತ್ತೆ, ವಿ ನೀಡ್ ಟು ನೋ. ಸೊ ಇಲ್ಲಿಗೆ ನಾನು ಈ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ವಾಟ್ ಕನ್ಕ್ಲೂಡ್, ಇಲ್ಲೇನಾಗ್ತಾ ಇದೆಯಪ್ಪ ಅಂತಂದರೆ, ಪಾರ್ಟಿಸಿಪೆಂಟ್ ಜಸ್ಟ್ 27 ಮೆಂಬರ್ಸ್ ಇದ್ದಾರೆ. ಸೊ ನೋಡ್ತಾ ಬನ್ನಿ. ಸಿ ಅಟೆಂಡೆನ್ಸ್ ಅಂತ ತಗೊಳ್ತಾ ಹೋದರೆ ವಿ ಹ್ಯಾವ್ ಎನಿ ಆಫ್ ದಿ ರೆಕಾರ್ಡಿಂಗ್. ಅದರಲ್ಲಿ ನಾನು ಏನು ಮಾಡ್ಕೊಂಡಿರ್ತೀನಿ ಅಂತ ಅಂದರೆ, ಯಾರ್ಯಾರು ಬಂದಿದ್ದಾರೆ ಅನ್ನೋದನ್ನ ಪ್ರತಿ ರೆಕಾರ್ಡಿಂಗಲ್ಲೂ ಐ ಯೂಸ್ ಟು ಹ್ಯಾವ್ ದಟ್ ವಾಟ್ ಸ್ಕ್ರೀನ್ ರೆಕಾರ್ಡಿಂಗ್. ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್. ಇದಾದಮೇಲೆ ಐ ಆಮ್ ರಿಕ್ವೆಸ್ಟಿಂಗ್ ಯು ಒನ್ ಥಿಂಗ್. ನೀವೇನು ಮಾಡಬೇಕು ಅಂತ ಅಂದರೆ, ವೆಬೆಕ್ಸ್ಗೆ ಒಂದು ಇಮೇಲ್ ID ಕೊಟ್ಬಿಟ್ಟು ನೀವು ವೆಬೆಕ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮುಖಾಂತರ ಲಾಗಿನ್ ಆಗಿ, ಮಧ್ಯದಲ್ಲಿ ನೀವು ಪದೇ ಪದೇ ಬಂದ್ಬಿಟ್ಟು ಗೆಸ್ಟ್ ಆಗಿ ಲಾಗಿನ್ ಆಗ್ಲಿಕ್ಕೆ ಬಂದರೆ ಇಲ್ಲಿ ನನಗೆ ಪ್ರಾಂಪ್ಟ್ ಆಗ್ತಾ ಇರುತ್ತೆ, ವಿಚ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ವಾಟ್ ಅವರ್ ಪರ್ಫಾರ್ಮೆನ್ಸ್, ವಿಚ್ ರಿಸಲ್ಟ್ಸ್ ಇನ್ ಗ್ರೇಟ್ ಲಾಸ್ ಫಾರ್ ಯು ಸ್ಟೂಡೆಂಟ್ಸ್. ದಟ್ಸ್ ಇಟ್, ನಥಿಂಗ್ ಮೋರ್ ದೆನ್ ದಟ್. ಹಾಗಾಗಿ ನೀವುಗಳು ಏನು ಮಾಡ್ಕೋಬೇಕಪ್ಪ ಅಂತಂದರೆ, ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮುಖಾಂತರ ವಾಟ್ ಯು ನೀಡ್ ಟು ಡೂ, ಯು ನೀಡ್ ಟು ಲಾಗಿನ್. ಓಕೆ, ಸೊ ದಟ್ಸ್ ಇಟ್, ನಥಿಂಗ್ ಮೋರ್ ದೆನ್ ದಟ್. Hope you all got some idea with respect to VB.NET. Let's see in next class. Okay, thank you all. Have a nice day.